ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಂದನ ಲೋಕ ಬೆಂಗಳೂರು. ಫ್ರೆಂಡ್ಸ್, ಇವತ್ತು ನಾನು ಬೆಂಗಳೂರಿನಲ್ಲಿರೋ ಫ್ರೀಡಮ್ ಪಾರ್ಕ್ ಹತ್ರ ಬಂದಿದ್ದೀನಿ. ಏನಕ್ಕಪ್ಪ ಫ್ರೀಡಮ್ ಪಾರ್ಕ್ ಹತ್ರ ಬಂದಿದ್ದೀನಿ ಅಂತ ಅಂದರೆ, ಇಲ್ಲಿ KPSC ವಿರುದ್ಧ ಹೋರಾಟ ನಡೀತಿದೆ. ಯಾಕೆ ಅಂತ ನಿಮಗೆ ಹಿಂದಿನ ವಿಡಿಯೋನಲ್ಲಿ ನಾನು ಸಹ ಹೇಳಿದ್ದೆ. KS ಪರೀಕ್ಷೆನಲ್ಲಾದ ಲೋಪದೋಷಗಳ ಬಗ್ಗೆ ಕನ್ನಡ ಅಭ್ಯರ್ಥಿಗಳು ಮತ್ತು ನಾರಾಯಣಗೌಡರ ನೇತೃತ್ವದಲ್ಲಿ ಇಲ್ಲೊಂದು ಹೋರಾಟ ನಡೆದಿತ್ತು. ಕಳೆದ ಇದು 3ನೇ ಸಾರಿ ನಾನು ಇಲ್ಲಿ ಬರ್ತಿರೋದು. ಸೊ ಈ ಹೋರಾಟಕ್ಕೆ ನಾವು ಪಾಲ್ಗೊಳ್ಳೋಣ. ಮತ್ತು ಕಳೆದ ಬಾರಿ ಹೋರಾಟದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಭರವಸೆ ನೀಡಿದ್ರು. ನನಗೆ 2 ದಿನದ ಕಾಲಾವಕಾಶ ಕೊಡಿ, ನಾನು ಇದಕ್ಕೊಂದು ನ್ಯಾಯ ಒದಗಿಸ್ಕೊಡ್ತೀನಿ, ಕನ್ನಡ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸ್ಕೊಡ್ತೀನಿ ಅಂತ ಹೇಳಿ ಭರವಸೆ ನೀಡಿದ್ರು. ಆದರೆ 1 ತಿಂಗಳಾಗಿದೆ ಫ್ರೆಂಡ್ಸ್, ಇದುವರೆಗೂ ಅವರು ಯಾವುದೇ ರೀತಿ ನ್ಯಾಯ ದೊರಕಿಸ್ಕೊಟ್ಟಿಲ್ಲ ಮತ್ತು ಯಾವುದೇ ರೀತಿ ಆಕ್ಷನ್ನು ತಗೊಂಡಿಲ್ಲ. ಸೊ ಅದರಿಂದ ಮತ್ತೆ ಅಹೋರಾತ್ರಿ ಧರಣಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರಾದಂಥ ನಾರಾಯಣಗೌಡರ ನೇತೃತ್ವದಲ್ಲಿ ಇವತ್ತು ಹಮ್ಮಿಕೊಂಡಿದ್ದಾರೆ. ನಾನು ಸಹ ಈ ಅಹೋರಾತ್ರಿ ಧರಣಿಗೆ ಪಾಲ್ಗೊಳ್ತಾ ಇದ್ದೀನಿ. ಇಲ್ಲಿ ಏನೇನು ನಡೀತಿದೆ ಮತ್ತು ಯಾರ್ಯಾರು ಬರ್ತಿದ್ದಾರೆ ಅಂತ ಒಂದ್ಸರಿ ಎಲ್ಲ ತೋರಿಸ್ತೀನಿ. ಮತ್ತು ಇವತ್ತಾದರೂ ಕನ್ನಡ ಅಭ್ಯರ್ಥಿಗಳಿಗೆ ನ್ಯಾಯ ಸಿಗುತ್ತಾ ಅಥವಾ ಯಾವ ರೀತಿ ಆಕ್ಷನ್ ತಗೋತಾರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಧರಣಿಗೆ ಸ್ಪಂದಿಸ್ತಾರ, ಯಾವ ರೀತಿ ಆಕ್ಷನ್ ತಗೊಂತಾರೆ ಅಂತ ಕಾದು ನೋಡಬೇಕಾಗಿದೆ. ಬನ್ನಿ ಫ್ರೆಂಡ್ಸ್, ನೋಡೋಣ ಏನು ನಡೀತಾ ಇದೆ, ಏನಾಗ್ತಿದೆ ಅಂತ ನಿಮಗೂ ತೋರಿಸ್ತೀನಿ. ನಿಂದ ನೋಡಲ್ಲ ಮುಂದೆ ಬಂದಿರ್ತಾನ ಇವಾಗ ಯಾರಿಗೂ ಜೂಮ್ ಇಲ್ವಾ?
ಕನ್ನಡದ ಮಕ್ಕಳ ಪರ ಹೋರಾಟಕ್ಕೆ, ಕೆಪಿಎಸ್ಸಿ ಕನ್ನಡ ಪರ ಮಕ್ಕಳ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿ ಹೋರಾಟ, ಎಲ್ಲಿ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿ ತನಕ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ಕನ್ನಡ ಪರ ಮಕ್ಕಳ ಹೋರಾಟಕ್ಕೆ, ಕನ್ನಡಿಗರ ಪರ ಹೋರಾಟಕ್ಕೆ, ಕೆಪಿಎಸ್ಸಿಯಲ್ಲಿ ಅನ್ಯಾಯವಾಗಿರುವ ಕನ್ನಡ ಪರ ಮಕ್ಕಳ ಹೋರಾಟಕ್ಕೆ, ಕೆಪಿಎಸ್ಸಿಯಲ್ಲಿ ಅನ್ಯಾಯವಾಗಿರುವ ಕನ್ನಡ ಪರ ಮಕ್ಕಳ ಹೋರಾಟಕ್ಕೆ, ಕೆಪಿಎಸ್ಸಿ ವಿರುದ್ಧ ಸಿಂಹ ಗರ್ಜನೆಯನ್ನು ಮಾಡುತ್ತಿರುವ ನಾರಾಯಣಗೌಡರ ಹೋರಾಟಕ್ಕೆ, ಕೆಪಿಎಸ್ಸಿಯಲ್ಲಿ ಅನ್ಯಾಯವಾಗಿರುವ ಕನ್ನಡ ಪರ ಮಕ್ಕಳ ಪರ ಹೋರಾಟ ಮಾಡುತ್ತಿರುವ ನಾರಾಯಣಗೌಡರ ಹೋರಾಟಕ್ಕೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ಕರ್ನಾಟಕ ರಕ್ಷಣಾ ವೇದಿಕೆಗೆ, ನಾಡ ಪರ ಹೋರಾಟಕ್ಕೆ, ನಾಡಿಗರ ಪರ ಹೋರಾಟಕ್ಕೆ, ಕನ್ನಡ ಪರ ಹೋರಾಟಕ್ಕೆ, ಕನ್ನಡಿಗರ ವಿದ್ಯಾರ್ಥಿಗಳ ಪರ ಹೋರಾಟಕ್ಕೆ. ಸಾಹಿತಿಗಳು ಬರ್ತಾರೆ, ಬೇರೆ ಬೇರೆ ಕ್ಷೇತ್ರದ ಗಣ್ಯರೆಲ್ಲರೂ ಈ ಪ್ರತಿಭಟನಾ ಧರಣಿಯಲ್ಲಿ ಪಾಲ್ಗೊಳ್ತಾರೆ. ಏನು 2 ದಿವಸಗಳ ಕಾಲ ನಿರಂತರವಾಗಿ ಹಗಲು ರಾತ್ರಿ ಕೆಪಿಎಸ್ಸಿ ಭ್ರಷ್ಟಾಚಾರದ ಮಹಾಭ್ರಷ್ಟರ ಕೂಟ ಏನು ಕೆಪಿಎಸ್ಸಿಯಲ್ಲಿದೆ ಅದರ ವಿರುದ್ಧ ಕನ್ನಡದ ಮಾಧ್ಯಮದಲ್ಲಿ ಓದ್ಕೊಂಡು ಬಂದಂತ, ಕನ್ನಡದ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದಂತ ಆ ಕನ್ನಡದ ಮಕ್ಕಳಿಗೆ ಅನ್ಯಾಯ ಆಗಿದೆ, ಅದು ಸರಿ ಆಗಬೇಕು ಅನ್ನೋದು ನಮ್ಮೆಲ್ಲರ ಹೋರಾಟ. ಕರ್ನಾಟಕ ರಕ್ಷಣಾ ವೇದಿಕೆಯ ಸಾರಥ್ಯದಲ್ಲಿ ಸುಮಾರು 2 ತಿಂಗಳಿಂದ ಈ ಹೋರಾಟ ನಡ್ಕೊಂಡು ಬರ್ತಾ ಇದೆ. ನಾವು ಅಂತ್ಯದ ಘಟ್ಟದಲ್ಲಿ ಬಂದು ನಿಂತಿದ್ದೀವಿ. ಇವತ್ತೇನು ಅಧಿವೇಶನ ಏನು ಪ್ರಾರಂಭ ಆಗಿದೆ, ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಏನು ಉತ್ತರ ಕೊಡ್ತಾರೆ, ಅವರ ಉತ್ತರದಿಂದ ನಮ್ಮ ನೆಲದ ಮಕ್ಕಳಿಗೆ ಏನು ನ್ಯಾಯ ಸಿಗುತ್ತೆ ಅನ್ನೋದನ್ನ ಗಮನದಲ್ಲಿ ಇಟ್ಕೊಂಡೇ ಈ ಹೋರಾಟವನ್ನು ಪ್ರಾರಂಭ ಮಾಡಿದ್ದೀವಿ. ಅದಕ್ಕೋಸ್ಕರ ತಾವೆಲ್ಲ 2 ದಿನಗಳ ಕಾಲ ಕುತ್ಕೋಬೇಕಿದೆ. 2 ದಿವಸ ನಿರಂತರವಾಗಿ ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಇನ್ನೂ ಬಹುತೇಕ ವಿದ್ಯಾರ್ಥಿಗಳು ಬರ್ತಾರೆ. ಹಾಗಾಗಿ 2 ದಿನಗಳ ನಡೆಯುವಂಥ ಈ ಧರಣಿ ಪ್ರತಿಭಟನೆಯಲ್ಲಿ ತಾವೆಲ್ಲ ಇರಬೇಕಾಗತ್ತೆ. ಈಗ ರಾಜಗುರು ಹೊಸಕೋಟೆಯವರ ಒಂದು ಹಾಡಿನಿಂದ ಪ್ರಾರಂಭ ಆಗುತ್ತೆ. ಅವರ ಹಾಡನ್ನ ಕೇಳುತ್ತಾ ಆಮೇಲೆ ನಮ್ಮ ವೇದಿಕೆಯಲ್ಲಿ ಬಂದಿರುವಂಥ ಎಲ್ಲ ಅತಿಥಿಗಳನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂಥ ಸಣ್ಣೀರಪ್ಪನವರು ಈ ಧರಣಿಗೆ ಬಂದಿರುವ ಎಲ್ಲ ಅತಿಥಿಗಳ ಸ್ವಾಗತವನ್ನು ಮಾಡ್ತಾರೆ. ಹಾಕಬೇಕು ಅಂತ ಹೇಳಿ ಈ ಮೂಲಕವಾಗಿ ವೇದಿಕೆ ಮೇಲೆ ಕೂತಿದ್ದೇನೆ. ಮನಸೆಂಬ ಮನೆಯಲ್ಲಿ ದಿಗಿಲುತನವ ಮೆಟ್ಟಿ ನಿಂತು ಕಾಗುಣಿತ ಕಕಾರದಲ್ಲಿ ರಕ್ತ ಸಿದ್ಧರಾಗದಲ್ಲಿ ತೀಕ್ಷ್ಣತೆಯ ಕತ್ತಿ ಹಿಡಿದು ಜಾತಿ ಭೇದ ಬದಿಗೊತ್ತಿ ಉಸಿರಿನ ಕಣಕಣದಲ್ಲಿ ನರನರಗಳ ಮಿಡಿತದಲ್ಲಿ ಕನ್ನಡವೇ ಜಾತಿ ಕನ್ನಡವೇ ಧರ್ಮ ನಡೆಯಲೇಬೇಕು. ಪ್ರತಿಭಟನೆ ಕರದೆಯ ಹಕ್ಕು, ಕೆಎಎಸ್ ಮರು ಪರೀಕ್ಷೆ ನಡೆಸಲೇಬೇಕು. ಮನಸೆಂಬ ಮನೆಯಲ್ಲಿ ದಿಗಿಲುತನವ ಮೆಟ್ಟಿ ನಿಂತು ಕಾಗುಣಿತ ಕಕಾರದಲ್ಲಿ ರಕ್ತ ಸಿಕ್ತರಾಗದಲ್ಲಿ ಸಿಕ್ತತೆಯ ಕತ್ತಿ ಹಿಡಿದು ಜಾತಿ ಭೇದ ಬದಿಗೊತ್ತಿ ಉಸಿರಿನ ಕಣಕಣದಲ್ಲಿ ಇಂದಿನ ಹೋರಾಟದ ಪರವಾಗಿ ಭಕ್ತಿಪೂರ್ವಕವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಾಡೋಜ ಅಪ್ಪ ನಾಗರಾಜನವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ.
ಹಾಗೆ ಮತ್ತೋರ್ವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಹಿರಿಯ ಸಾಹಿತಿಗಳು ಆದಂಥ ಡಾಕ್ಟರ್ ಆರ್ ಕೆ ನಲ್ಲೂರ್ ಪ್ರಸಾದ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶಾಶ್ವತ ಮುಖ್ಯಮಂತ್ರಿ ಕನ್ನಡ ಚಳವಳಿಯ ಇಂದ ಸಾರ್ವಜನಿಕ ಬದುಕನ್ನು ಪ್ರವೇಶ ಮಾಡಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಮುಖ್ಯಮಂತ್ರಿ ಚಂದ್ರ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಕನ್ನಡದ ಅಧಿಕಾರಿಯಾಗಿ ದಕ್ಷ ಅಧಿಕಾರಿಯಾಗಿ ತಾವಿದ್ದ ಕಡೆ ಕನ್ನಡದ ಪರವಾಗಿ ಕೆಲಸ ಮಾಡಿದಂಥ ನಾಡಿನ ಹಿರಿಯ ಸಾಹಿತಿಗಳಾದಂಥ ಬೈರಮಂಗಲ ರಾಮೇಗೌಡರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ರೈತ ಚಳವಳಿಯ ಹಿರಿಯ ಹೋರಾಟಗಾರರು ಕರ್ನಾಟಕ ರಾಷ್ಟ್ರವೇತ್ ಹಿತೈಷಿಗಳಾದ ವೀರ್ ಸಂಗಯ್ಯನವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಅಖಿಲ ಕರ್ನಾಟಕ ಮಹಮ್ಮದಿಯರ ವೇದಿಕೆ ಅಧ್ಯಕ್ಷರಾಗಿರ್ತಕ್ಕಂಥ ಸಮೀವುಲ್ಲಾ ಖಾನ್ರವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಶ್ರೀ ಸಾಮಾನ್ಯರ ಕೂಟದ ಅಧ್ಯಕ್ಷರಾಗಿರುವಂತಹ ಶ್ರಾದ್ದೆ ಪಾರ್ಶ್ವನಾಥರವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಸುಗಮ ಸಂಗೀತ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರುವಂತ ಕರ್ನಾಟಕ ರಾಷ್ಟ್ರವೇತ್ ಹಿತೈಷಿಗಳಾಗಿರ್ತಕ್ಕಂಥ ಆನಂದ್ ಮಾದಲಗೆರೆ ಅವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಬೆಂಗಳೂರು ನಗರ ಜಿಲ್ಲಾ ಕಸಾಪ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಕಾಶ್ ಮೂರ್ತಿ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ಹಿರಿಯ ಸಾಹಿತಿಗಳಾಗಿರುವಂಥ ಕಾವ್ಯ ಶ್ರೀನಿವಾಸ ಮೂರ್ತಿ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಹಾಗೆ ವಿದ್ಯಾರ್ಥಿ ಮುಖಂಡರಾಗಿರ್ತಕ್ಕಂಥ ಕಾಂತ್ ಕುಮಾರ್ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಇಂದಿನ ಬೆಂಗಳೂರು ನಗರ ಜಿಲ್ಲೆಯ ವತಿಯಿಂದ ನಡೆಯುತ್ತಿರುವಂತಹ ಇಂದಿನ ಹೋರಾಟದಲ್ಲಿ ಸಾಕಷ್ಟು ಜವಾಬ್ದಾರಿ ಹೊತ್ತು ಕೆಲಸ ಮಾಡಿರ್ತಕ್ಕಂಥ ಬೆಂಗಳೂರು ನಗರ ಜಿಲ್ಲಾಧ್ಯಕ್ಷರಾದ ಧರ್ಮರಾಜ್ ಅವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೊಡ್ತೇನೆ. ಹಾಗೆ ಪರೀಕ್ಷೆ ಬರೆದಂತ ಕನ್ನಡದ ಅಭ್ಯರ್ಥಿಗಳು ಕರ್ನಾಟಕ ರಕ್ಷಣಾ ವೇದಿಕೆಯ ಬೆಂಗಳೂರು ನಗರದ ಮುಖಂಡರುಗಳು ಅಷ್ಟೇ ಬಂದಿರತಕ್ಕಂಥದ್ದು, ಯಾರು ಕಾರ್ಯಕರ್ತರು. ಯಾಕಂದ್ರೆ ಈ ಜಾಗ ಕಡಿಮೆ ಇದ್ದಿದ್ದರಿಂದ ಕೇವಲ ಮುಖಂಡರಿಗೆ ಅಷ್ಟೇ ನಾವು ಆಹ್ವಾನ ಕೊಟ್ಟಿದ್ವಿ. ಬಂದಿರೋ ಮನೆ ಶ್ರೀ ಟಿ ಎನ್ ಅಣ್ಗೌಡರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತೇನೆ. ಈಗ ಕೆಪಿಎಸ್ಸಿ ಮಹಾಭ್ರಷ್ಟರ ಕೂಟ. ಆ ಕೆಪಿಎಸ್ಸಿ ವಿರುದ್ಧ ಸುಮಾರು 2-3 ತಿಂಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವ KS ಪರೀಕ್ಷೆ ಬರೆದಂಥ ವಿದ್ಯಾರ್ಥಿಗಳು, ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು, ಕನ್ನಡದಲ್ಲಿ ಪರೀಕ್ಷೆ ಬರೆದಂಥ 76,000 ವಿದ್ಯಾರ್ಥಿಗಳು ಅವರಿಗೆ ಕೊಟ್ಟಂಥ ಪ್ರಶ್ನಾಪತ್ರಿಕೆಯಲ್ಲಿ ಯಾವ ಪ್ರಶ್ನಾಪತ್ರಿಕೆ ಸುಮಾರು 80 ಪ್ರಶ್ನೆಗಳು ಅರ್ಥವಾಗದ ಪ್ರಶ್ನೆಗಳು, ಅರ್ಥವಾಗದ ಪದಗಳು ಕೊಟ್ಟಾಗ ಆ ಪರೀಕ್ಷೆ ಬರೀಲಿಕ್ಕೆ ಆಗದೆ, ಅರ್ಥವಾಗದ ಪ್ರಶ್ನೆಗಳಿದ್ದ ಕಾರಣ ಬರೀಲಿಕ್ಕೆ ಆಗದೆ ಇವತ್ತು ಕೆಪಿಎಸ್ಸಿ ನಡೆಸಿದಂಥ ಪರೀಕ್ಷೆಯಿಂದಾಗಿ ಕನ್ನಡದ ಅಭ್ಯರ್ಥಿಗಳಿಗೆ, ವಿದ್ಯಾರ್ಥಿಗಳಿಗೆ ತುಂಬ ಅನ್ಯಾಯ ಆಗಿದೆ ಅಂತ ಹೇಳಿ 2 ತಿಂಗಳಿಂದಲೂ ನಿರಂತರವಾಗಿ ಹೋರಾಟ ಮಾಡಿಕೊಂಡು ಬಂದಿದ್ದೀವಿ. ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳನ್ನು ನಾನು 3 ಬಾರಿ ಈ ಕಾರಣಕ್ಕಾಗಿ ಭೇಟಿ ಮಾಡಿದೆ. 3 ಬಾರಿ ಭೇಟಿ ಆದರೂ ಸಹ ಕೆಪಿಎಸ್ಸಿ ನಡೆಸಿದ ಪರೀಕ್ಷೆಯಿಂದಾಗಿ ಕನ್ನಡದ ಮಕ್ಕಳಿಗೆ, ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಏನು ಅನ್ಯಾಯ ಆಗಿದೆ ಅದು ಸರಿ ಆಗಬೇಕು, ಅವರಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳ ಜೊತೆಯಲ್ಲಿ 3 ಬಾರಿ ಮಾತಾಡಿದೆ. ಅಲ್ಲೇ 1 ಬಾರಿ ಅಲ್ಲೇ ಇದ್ದಂಥ ಮುಖ್ಯಮಂತ್ರಿಗಳ ಪ್ರಧಾನ ಕಾರ್ಯದರ್ಶಿ ಅತೀಕ್ ನನ್ನ ಎದುರುಗಡೆನೆ ಅವರಿಗೆ ತಪ್ಪು ಮಾಹಿತಿಯನ್ನು ಕೊಡುವ ಮುಖಾಂತರ ದಾರಿ ತಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾಗ ನಾನು ಮುಖ್ಯಮಂತ್ರಿಗಳ ಎದುರುಗಡೆನೆ ಆ ಅಧಿಕಾರಿಗೆ ತರಾಟೆಗೆ ತಗೊಂಡೆ. ರಾಜ್ಯದ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಇಟ್ಕೊಂಡು ಅವರ ಮಾಹಿತಿಯನ್ನು ಸರಿಯಾದ ರೀತಿಯಲ್ಲಿ ಕೊಡದೆ ತಪ್ಪು ಮಾಹಿತಿ ಕೊಡೋದು ಸರಿಯಲ್ಲ ಅಂದಾಗ ಆ ಅಧಿಕಾರಿ ತೆಪ್ಪುಗೆ ನಿಂತ್ಕೊಂಡ್ರು. ಅವತ್ತು ಇಷ್ಟೆಲ್ಲ ಸರ್ಕಾರ, ಇಷ್ಟೆಲ್ಲ ಹೋರಾಟಗಳ ಮಧ್ಯೆ ಸರ್ಕಾರ ಯಾಕೆ ಮೌನಕ್ಕೆ ಶರಣಾಗಿದೆ, ಯಾಕೆ ಮೌನ ವಹಿಸಿದೆ ಕರ್ನಾಟಕ ಸರ್ಕಾರ?
KPSC ಭ್ರಷ್ಟಾಚಾರದ ಆ ಪಾತ್ರದಲ್ಲಿ ಏನಾದರೂ ಸರ್ಕಾರ ಸಿಲುಕಿದೆಯಾ ಅನ್ನುವ ಪ್ರಶ್ನೆ ಇವತ್ತು ವಿದ್ಯಾರ್ಥಿಗಳಿಗೆ, ನಾಡಿನ ಜನರಿಗೆ ಅದು ಕಾಡ್ತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಆದರೂ ಸಹ ಕನಿಷ್ಠ ಒಂದು KPSC ಅಧಿಕಾರಿಗಳ ಸಭೆಯನ್ನು ಕರೀಲಿಲ್ಲ, ಅವರಿಂದ ಒಂದಷ್ಟು ಮಾಹಿತಿಯನ್ನು ತಗೊಳ್ಳಲಿಲ್ಲ. ಆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಆದ ಅನ್ಯಾಯದ ಬಗ್ಗೆ ಅದನ್ನು ಸರಿಪಡಿಸಬೇಕು ಅನ್ನುವ ಎಚ್ಚರಿಕೆಯನ್ನು ಸಹ ಮಾನ್ಯ ಮುಖ್ಯಮಂತ್ರಿಗಳು ಕೊಡಲಿಲ್ಲ. ಹೈಕೋರ್ಟ್ ನ್ಯಾಯಾಧೀಶರು ಹೇಳ್ತಾರೆ, ಇವತ್ತು ಕನಿಷ್ಠ ಈ ದೇಶದಲ್ಲಿ ವರ್ಷಕ್ಕೆ 6 ಲಕ್ಷದಿಂದ 7 ಲಕ್ಷ ಜನ ವಿದ್ಯಾವಂತರು, ಬುದ್ಧಿವಂತರು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ ಅನ್ನೋದಾದರೆ ಅದರ ಅಂಕಿಅಂಶ ನನ್ನ ಹತ್ರ ಇದೆ. ಆದರೆ ಆ ವಿದ್ಯಾರ್ಥಿಗಳು, ಆ ವಿದ್ಯಾವಂತರು, ಆ ಬ್ರೈನ್ ಯಾಕೆ ಬೇರೆ ದೇಶಗಳಿಗೆ 6 ಲಕ್ಷ 7 ಲಕ್ಷ ಜನ ವರ್ಷಕ್ಕೆ ಹೋಗ್ತಾರೆ ಅನ್ನೋದಾದರೆ, ನೀವು ಮಾಡ್ತಾ ಇರುವಂಥ ಮಹಾಭ್ರಷ್ಟಾಚಾರದಿಂದ ಬೆಂದು ನೊಂದು ಆ ವಿದ್ಯಾರ್ಥಿಗಳು ಬೇರೆ ದೇಶಕ್ಕೆ ಹೋಗ್ತಾರೆ. ಆ ದೇಶ ಅವ್ರನ್ನ ಬಳಸಿಕೊಂಡು ಸಮೃದ್ಧವಾದ ಒಂದು ದೇಶವನ್ನು ಕಟ್ಟುತ್ತೆ ಅನ್ನುವಾಗ ನಿಮಗೆ ಯೋಗ್ಯತೆ ಇಲ್ವಾ? ಯಾಕೆ KPSCನ ಸರಿ ಮಾಡೋಕ್ಕಾಗಿಲ್ಲ? ಕನಿಷ್ಠ 150 ಭಾಗ ಆದರೂ ಪ್ರಾಮಾಣಿಕವಾದಂಥ ಓದಿದಂಥ ಮಕ್ಕಳಿಗೆ ಕೆಲಸ ಸಿಗಬಾರ್ದು, ಆ ಕೆಲಸ ಕೊಡಬಾರ್ದು ಅಂತೇಳಿ KPSC ಅಧಿಕಾರಿಗಳನ್ನ ಹೈಕೋರ್ಟ್ ನ್ಯಾಯಾಧೀಶರು ತರಾಟೆಗೆ ತಗೋತಾರೆ. ನೀವೆಲ್ಲ ಸಗಣಿ ತಿಂತಾ ಇದ್ದೀರಿ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗಾಗಿ ಇಂಥದ್ದೆಲ್ಲ ಹೈಕೋರ್ಟ್ ನ್ಯಾಯಾಧೀಶರು ಸಹ KPSCಯ ದುರಾಡಳಿತದ ಬಗ್ಗೆ ಮಾತಾಡ್ತಾ ಇದೆ, ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದೆ, ಕನ್ನಡದ ಮಾಧ್ಯಮದ ಮಕ್ಕಳಿಗೆ ಆದಂಥ ಅನ್ಯಾಯದ ಬಗ್ಗೆ ಹೈಕೋರ್ಟ್ ನ್ಯಾಯಾಧೀಶರು ಮಾತಾಡುವಾಗ ನಮ್ಮ ರಾಜ್ಯದ ದೊರೆ, ನಮ್ಮ ರಾಜ್ಯದ ಮುಖ್ಯಮಂತ್ರಿ ಈ ವಿಚಾರದಲ್ಲಿ ಮೌನ ವಹಿಸಿರೋದು ಏನಕ್ಕೆ, ಯಾತಕ್ಕಾಗಿ ಮೌನ? ಈಗಾದರೂ ಮಾತಾಡಬೇಕಲ್ಲ ಮುಖ್ಯಮಂತ್ರಿಗಳು. ಮೊನ್ನೆಯಿಂದ ಬಜೆಟ್ ಅಧಿವೇಶನ ಪ್ರಾರಂಭ ಆಗಿದೆ, ಇವತ್ತು ಚರ್ಚೆ ನಡೆಯುತ್ತೆ. ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಉತ್ತರ ಕೊಡ್ತಾರೆ ಅಂತೇಳಿ HK ಪಾಟೀಲ್ರು ಮೊನ್ನೆ ವಿಧಾನ ಪರಿಷತ್ತಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಹಾಗಾಗಿ ಕನಿಷ್ಠ ಸರ್ಕಾರವನ್ನು ಜಾಗೃತಿ ಮೂಡಿಸಬೇಕು, ಎಚ್ಚರಿಸಬೇಕು. ಇವತ್ತಾದರೂ ಮುಖ್ಯಮಂತ್ರಿಗಳು ಆ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳ ಪರವಾಗಿ ಮಾತಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಅಹೋರಾತ್ರಿ ಧರಣಿಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತು ಕನ್ನಡದ ಮಾಧ್ಯಮದಲ್ಲಿ ಪರೀಕ್ಷೆ ಬರೆದಂಥ ಅಭ್ಯರ್ಥಿಗಳು, ವಿದ್ಯಾರ್ಥಿಗಳು ಇವತ್ತು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ನಾವು ಕಾನೂನನ್ನ ಕೈಗೆತ್ಕೋಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಪದೇ ಪದೇ ಸಂವಿಧಾನದ ಒಳಗಡೆ ಈ ಹೋರಾಟ ನಡೀಬೇಕು ಅಂತ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ನನಗೆ ಅನಿಸ್ತಾ ಇದೆ, ಏನು ಮಾತಾಡದಲ್ಲೇ ಇದ್ದಾಗ, ಮೌನದಲ್ಲಿ ಇದ್ದಾಗ ಸರ್ಕಾರ ನಮ್ಮನ್ನು ಪ್ರಚೋದಿಸ್ತಾ ಇದೆಯಾ ಈ ಸರ್ಕಾರ ಅನ್ನೋದು ನಮಗೆ ಅನಿಸ್ತಾ ಇದೆ. ಹಾಗಾದರೆ ನಮ್ಮ ಹೋರಾಟದ ಈ ರೂಪ, ಈ ಸ್ವರೂಪ ನಿಮಗೆ ಇಷ್ಟ ಆಗ್ತಾ ಇಲ್ವಾ? ಹಾಗಾದರೆ ನಮ್ಮ ಹೋರಾಟ ಬೇರೆ ತಿರುವತಿಯನ್ನು ಪಡ್ಕೋಬೇಕಾ ಅನ್ನೋದು ನಾವು ಕೇಳುವಂಥ ಪ್ರಶ್ನೆ. ಅದಕ್ಕಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಾದರೂ ಮಾತಾಡಿ ವಿಧಾನಸಭೆಯಲ್ಲಿ ಆ ನೊಂದು ಬೆಂದ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳಲಿಕ್ಕೋಸ್ಕರ ಅಹೋರಾತ್ರಿ ನಾಡಿನ ಎಲ್ಲ ಅನೇಕ ಕ್ಷೇತ್ರದ ಗಣ್ಯರು ಇವತ್ತು ಈ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮಾನ್ಯ ನಾಡಿನ ನಾಡೋಜ ಹಂಪ ನಾಗರಾಜನಯ್ಯರು ಈ ವಯಸ್ಸಿನಲ್ಲೂ ಬಂದು ಇಲ್ಲಿ ಧರಣಿಯಲ್ಲಿ ಪಾಲ್ಗೊಂಡಿದ್ದಾರೆ. ಮುಖ್ಯಮಂತ್ರಿ ಚಂದ್ರು ಅವರು ಬಂದಿದ್ದಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರಾಗಿರುವಂಥ ನಲ್ಲೂರು ಪ್ರಸಾದ್ ಅವರು ಬಂದಿದ್ದಾರೆ. ಇವತ್ತು ಮತ್ತು ನಾಳೆ ರಾಜ್ಯದ ಅನೇಕ ಕ್ಷೇತ್ರದ ಮಠಾಧೀಶರು, ಸಾಹಿತಿಗಳು, ಚಿತ್ರರಂಗದ ಗಣ್ಯರು ಇವರೆಲ್ಲ ಈ ಧರಣಿಯಲ್ಲಿ ಪಾಲ್ಗೊಳ್ತಾರೆ. ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೀನಿ, ನೀವು ಎಲ್ಲೋ ಹೋದ ಕಡೆ ಬಂದ ಕಡೆ ಕನ್ನಡದ ವ್ಯಾಕರಣದ ಪಾಠ ಮಾಡ್ತಿರಲ್ಲ, ಕನ್ನಡದ ನೀತಿ ಪಾಠಗಳನ್ನ ಹೇಳ್ತಿರಲ್ಲ, ಇದಾ ನಿಮ್ಮ ಕನ್ನಡದ ಕಾಳಜಿ ಕಳಕಳಿ ಎನ್ನುವ ಪ್ರಶ್ನೆ
ಕನ್ನಡಿಗರನ್ನ ಕಾಡ್ತಾ ಇದೆ. ನಿಮಗೆ ನಿಜವಾದ ಕನ್ನಡದ ಕಾಳಜಿ ಇರೋದಾದರೆ, ಕನ್ನಡದ ಮಕ್ಕಳ ಭವಿಷ್ಯ ಕಟ್ಕೊಡ್ಬೇಕು ಅನ್ನೋ ನಿಜವಾದ ಕಾಳಜಿ ಇರೋದಾದರೆ, ಆ ಮಕ್ಕಳು ಏನಿವತ್ತು 76,000 ಮಕ್ಕಳು ಬೀದಿಯಲ್ಲಿ ನಿಂತಿದ್ದಾರಲ್ಲ, ಆ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಹೇಳಿ ನಾವು ಈ ಹೋರಾಟವನ್ನು ಅಹೋರಾತ್ರಿ ಧರಣಿ ಮಾಡುವ ಮುಖಾಂತರ ಮಾಡ್ತಾ ಇದ್ದೀವಿ. ಇದು ನಿಮಗಿಷ್ಟ ಆಗದೆ ಹೋದರೆ ನಮ್ಮ ಹೋರಾಟದ ಸ್ವರೂಪವನ್ನು ಇನ್ಮೇಲೆ ಬೇರೆ ಮಾಡ್ಕೋಬೇಕಾಗತ್ತೆ. ನಾರಾಯಣಗೌಡರು ಕಾನೂನು ಕೈಗೆತ್ಕೊಂಡ್ರು ಅಂತೇಳಿ ಅನ್ನಬೇಡಿ, ಯಾಕೆಂದರೆ ವಿಧಿ ಇಲ್ಲ. ಮೊನ್ನೆ ಹೈಕೋರ್ಟ್ ನ್ಯಾಯಾಧೀಶರು ಹೇಳಿದ್ದನ್ನೇ, ಈಗ ಅನ್ಯಾಯ ಮಾಡಿದ್ರೆ, ಈಗ ಭ್ರಷ್ಟಾಚಾರ ನಡೆದ್ರೆ ಒಂದಿನ ಈ ನೆಲದಲ್ಲಿ ದೊಡ್ಡ ಕ್ರಾಂತಿ ಆಗುತ್ತೆ ಅನ್ನೋ ಮಾತನ್ನ ಅವರು ಹೇಳಿದಂಥದ್ದು. ಅದಕ್ಕೋಸ್ಕರ ಮಹಾನ್ ಕ್ರಾಂತಿ, ಇಡೀ ರಾಜ್ಯದ ಜನ ಭುಗಿಲೆದ್ದು ಬೀದಿಗೆ ಬರೋದಕ್ಕಿಂತ ಮುಂಚೆ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು ನ್ಯಾಯ ಕೊಟ್ಟರೆ ಸರಿ, ಇಲ್ಲ ಅಂದರೆ ಈ ನಾಡಿನ ಜನ ಭುಗಿಲೆ ಹೇಳ್ತಾರೆ, ನೀವ್ಯಾರೂ ಅವ್ರನ್ನ ತಡಿಲಿಕ್ಕೆ ಆಗಲ್ಲ ಅನ್ನುವ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತಾ ಇದ್ದೀವಿ. ಸರ್, ವಿದ್ಯಾರ್ಥಿಗಳು ಇವತ್ತು ಏನು ಫ್ರೀಡಂ ಪಾರ್ಕಲ್ಲಿ ಹೋರಾಟ ಮಾಡ್ತಿದ್ವಿ, ಕರ್ನಾಟಕ ರಕ್ಷಣಾ ವೇದಿಕೆ ನಾರಾಯಣಗೌಡ ಅಣ್ಣವ್ರ ನೇತೃತ್ವದಲ್ಲಿ ಹೋರಾಟ ಮಾಡ್ತಿದ್ವಿ. KPSC ಅವರು ಆಗಸ್ಟ್ 27ನೇ ತಾರೀಕು ಏನು ತಪ್ಪು ಮಾಡಿದ್ರು KS ಪರೀಕ್ಷೆಯಲ್ಲಿ, ಮತ್ತೆ ಡಿಸೆಂಬರ್ 29ನೇ ತಾರೀಕು ಮರುಪರೀಕ್ಷೆಯಲ್ಲಿ ಅದಕ್ಕಿಂತ ಜಾಸ್ತಿ ತಪ್ಪು ಮಾಡಿದ್ದಾರೆ ಕನ್ನಡದಲ್ಲಿ. ನಾವು 2 ಬಾರಿ ಸಿದ್ದರಾಮಯ್ಯ ಸರ್ನು ಭೇಟಿ ಮಾಡಿದ್ವಿ ನಾರಾಯಣಗೌಡ ಅಣ್ಣವ್ರ ಜೊತೆ. ಅವ್ರು ಹೇಳಿದ್ದು ಇಷ್ಟೇ, KPSC ಅವ್ರನ್ನ ಕರೆಸಿ ಮತ್ತೆ ಅವರಿಗೆ ನ್ಯಾಯ ಕೊಡ್ಸೋಣ ಅಂತ ಹೇಳಿ. ಇಲ್ಲಿವರೆಗೂ ಎಲ್ಲ ಶಾಸಕರು ಇರ್ಬೋದು, ಮಿನಿಸ್ಟರ್ಸ್ ಇರ್ಬೋದು, ಪ್ರಿಯಾಂಕ್ ಖರ್ಗೆ ಸರ್, ಮತ್ತೆ HK ಪಾಟೀಲ್ ಸರ್, DCM ಇನ್ಕ್ಲೂಡಿಂಗ್ DCM DK ಶಿವಕುಮಾರ್ ಸರ್, ಎಲ್ಲರೂ ವಿದ್ಯಾರ್ಥಿಗಳ ಪರವಾಗಿ ನಿಂತ್ಕೊಂಡು ನ್ಯಾಯ ಕೊಡಿಸ್ತೀನಿ ಅಂತ ಹೇಳ್ತಿದ್ದಾರೆ. ಬಟ್ ಆದ್ರೆ ಇಲ್ಲಿವರೆಗೂ ಆಲ್ಮೋಸ್ಟ್ 2 ತಿಂಗಳಾಯ್ತು. 2 ತಿಂಗಳಿಂದ ಎಲ್ಲಿ ಕೊಟ್ಟಿದ್ದಾರೆ ನ್ಯಾಯ? KPSC ಅವರು ಒಬ್ಬ ತಪ್ಪು ಮಾಡಿರೋ, ಯಾರೋ ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಅಂತ ಹೇಳಿ ತಪ್ಪು ಮಾಡಿರೋದು, 2 ಸತಿ ತಪ್ಪು ಮಾಡಿದ್ದಾರೆ. ಮಾಡಿರೋ ತಪ್ಪು ಇನ್ನೊಂದ್ ಸತಿ ಮಾಡಿದ್ದಾರೆ. ಆ ಅಧಿಕಾರಿಗಳ ಮೇಲೆ ಇಲ್ಲಿವರೆಗೂ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಸರ್ಕಾರ? ಮತ್ತೆ ಸರ್ಕಾರದ ಲೆವೆಲ್ ಅಲ್ಲಿ ಸಿದ್ದರಾಮಯ್ಯ ಸರ್ಗೆ ಅಲ್ಲಿ ಪ್ರಧಾನ ಕಾರ್ಯದರ್ಶಿ ಆಗಿರುವ LK ಅತೀಕ್ ಸರ್ ಯಾಕೆ ಸುಳ್ಳು ಮಾಹಿತಿ ಕೊಡ್ತಾ ಇದ್ದಾರೆ? ವಿದ್ಯಾರ್ಥಿಗಳ ಪರವಾಗಿ ಕನ್ನಡ ಇಷ್ಟೆಲ್ಲ ಅನ್ಯಾಯ ಮಾಡಿದ್ದಾರೆ. ಕನ್ನಡ ಮಕ್ಕಳಿಗೆ ಸುಮಾರು 76,000 ಜನ ಸ್ಟೂಡೆಂಟ್ಸ್, ಅವರು ಲಾಸ್ಟ್ ಅಟೆಂಪ್ಟ್ಸ್ ಇರುತ್ತೆ, 5 ವರ್ಷದಿಂದ ವೆಯ್ಟ್ ಮಾಡಿದ್ದಾರೆ ಈ ಒಂದು ನೋಟಿಫಿಕೇಶನ್ಗೆ. ಮತ್ತೆ ಒಂದು ತಾಲೂಕ್ನ ಒಂದು ತಹಸೀಲ್ದಾರ್ ಇರ್ಬೋದು, AC ಪೋಸ್ಟ್ ಇರ್ಬೋದು, ಒಂದು DOSP ಇರ್ಬೋದು, ಒಂದು ತಾಲೂಕ್ನ ಕಂಟ್ರೋಲ್ ಮಾಡೋಂಥ ಒಂದು ಅಧಿಕಾರಿಗಳನ್ನ ಒಂದು ಕ್ವಶನ್ ಪೇಪರ್ 200 ಕ್ವಶನ್ಸ್ ಅಲ್ಲಿ 79 ಕ್ವಶನ್ಸ್ ರಾಂಗ್ ಮಾಡಿದಾರೆ ಅಂತಾನೆ ಎಕ್ಸಾಮಿನೇಷನ್ ಕಂಟ್ರೋಲರು. ಅವನೇನಾದ್ರು ಕುಡ್ದೇನಾದ್ರು ಎಕ್ಸಾಮ್ ಇದು ಕ್ವಶನ್ ಪೇಪರ್ ಸೆಟ್ ಮಾಡಿದ್ರಾ? ಇನ್ನೊಂದ್ ಸ್ವಲ್ಪ ಜಾಸ್ತಿ ಕುಡ್ದಿದ್ರೆ ಸೆಂಚುರಿ ಹೊಡಿತಾ ಇದ್ರು ಅಂತ ಹೇಳ್ತಿದ್ದಾರೆ. ಎಷ್ಟು ಸಾಹಿತಿಗಳಿರ್ಬೋದು, ಚಲನಚಿತ್ರ ನಟದಿರಿರ್ಬೋದು, ರೈತರ ಪರ ಹೋರಾಟಗಾರ ಇರ್ಬೋದು, ಸಾಹಿತಿಗಳು, ಎಲ್ಲ ಸಂಘಟನೆಗಳು ಇರ್ಬೋದು, ವಿದ್ಯಾರ್ಥಿಗಳ ಪರವಾಗಿರೋದು. ಹೌದು, ಖಂಡಿತ ಸರ್. ಇದು ಸ್ಟಾರ್ಟಿಂಗ್ ಇರ್ಬೋದು, ಬೀದಿಯಲ್ಲಿ ಹೋರಾಟ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಇದು ಸಣ್ಣ ತಪ್ಪಲ್ಲ, ದೊಡ್ಡ ಮಿಸ್ಟೇಕ್ ಮಾಡಿರೋದು. ಇವಾಗ KPSC ಮತ್ತೆ ಅಷ್ಟು ದೊಡ್ಡ ತಪ್ಪು ಇದು ಎಕ್ಸಾಮಿನೇಷನ್ ಕಂಟ್ರೋಲರು ಜ್ಞಾನೇಂದ್ರ ಕುಮಾರ್ ಅಷ್ಟು ತಪ್ಪು ಮಾಡಿದ್ದಾರೆ. ಸರ್ಕಾರ ಕೂಡ ಅವ್ರ ಪರವಾಗಿ LK ಅತೀಕ್ ಸರ್ ಯಾಕೆ ಸಮರ್ಥಿಸ್ಕೊಂತಿದ್ದಾರೆ? ಇಷ್ಟದೆಲ್ಲ ತಪ್ಪಿದ್ದೇವೆ. ಮತ್ತೆ ಸೆಷನ್ ಒಳಗಡೆ ಪೂರ್ತಿ ದಿನ ಅದನ್ನೇ ಚರ್ಚೆ ಮಾಡಿದ್ದಾರೆ. ಅಪೋಸಿಷನ್ ಲೀಡರು ಅಶೋಕ್ ಸರ್, ಮತ್ತೆ ಇವರು ಯತ್ನಾಳ್ ಸರ್ ಮಾತಾಡಿದ್ದಾರೆ, ಎಲ್ಲಾ ಲೀಡರ್ಸ್ ಮಾತಾಡಿದ್ದಾರೆ. ಮತ್ತೆ ಯಾಕೆ ಇಲ್ಲಿವರೆಗೂ ನೀವು ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ತಾ ಇಲ್ಲ? ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿ ನೀವು ಸುಧಾರಣೆ ನೆಪದಲ್ಲಿ ಈ ಒಂದು ನೋಟಿಫಿಕೇಶನ್ ನ ಕರಪ್ಷನ್ ಮಾಡೋದಕ್ಕೆ ನಿಮ್ ಕೈವಾಡ ಏನಾದ್ರು ಇದೆಯಾ? ಸರ್ಕಾರ ದಯವಿಟ್ಟು ಈ ಕೂಡಲೇ ನಿಮ್ ಕೈ ಏನಾದ್ರು ಕೆಸರು ಮಾಡ್ಕೊಂಡಿಲ್ಲ ಅಂತಂದ್ರೆ ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂತೀನಿ ನಿಮ್ ಮುಖಾಂತರ. ಥ್ಯಾಂಕ್ ಯು. ಭಾಷಾ ಆಧಾರದ ಮೇಲೆ ಆದ್ದರಿಂದ ನಾವು ಇದಕ್ಕೆ ಗೌರವವನ್ನು ಆದ್ಯತೆಯನ್ನು ಕೊಡಲೇಬೇಕಾದಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈಗ ನಿಮಗೆ ಬಿಡಿಸಿ ಹೇಳಬೇಕು ಅಂತಂದ್ರೆ ಆಗಸ್ಟ್ನಲ್ಲಾದ ಪರೀಕ್ಷೆಲಾದ ಲೋಪದೋಷಗಳು, ಮತ್ತೆ ಅದು ಹೋರಾಟವನ್ನು ಮಾಡಿದ್ರು, ಗಲಾಟೆ ನೀವು ಮಾಡಿದ್ರ, ಮತ್ತೊಂದು ಪ್ರಶ್ನೆ ಪತ್ರಿಕೆ ಶುರುವಾಯಿತು, ಅದು ಡಿಸೆಂಬರ್ನಲ್ಲಿ ಬಹುತೇಕ ಆಯಿತು. ಮೊದಲು ಏನು ತಪ್ಪು ಮಾಡಿದ್ರು ಅದ್ರ ಡಬಲ್ ತಪ್ಪುಗಳನ್ನು ಮಾಡಿದ್ದಾರೆ ಪ್ರಶ್ನೆ ಪತ್ರಿಕೆಗಳನ್ನ. ಅಂದ್ರೆ ಎಷ್ಟು ಉದ್ದಟತನ, ನಿರಾಸೆ ಮತ್ತು ಜಿಗುಪ್ಸೆ ಬರುತ್ತೆ ಅಂದ್ರೆ ಈ ಅಧಿಕಾರಿಗಳ ಉದ್ದಟತನವನ್ನು ನೋಡಿದಾಗ ಸರ್ಕಾರ ಯಾಕೆ ಕಣ್ಣು ಮುಚ್ಕೊಂಡು ಕೂತಿದೆ? ಸರ್ಕಾರದ ನಿಯಂತ್ರಣದಲ್ಲಿರ್ತಕ್ಕಂಥ ಈ ಆಯೋಗ ತನ್ನ ಕರ್ತವ್ಯವನ್ನು ತಾನು ಮಾಡಬೇಕಾ ಬೇಡ? ಇವತ್ತು ಅದನ್ನು ಕಲಿಬೇಕಾಗಿರೋದು ಲೋಕಸೇವಾ ಆಯೋಗ, ಕರ್ನಾಟಕ ಲೋಕಸೇವಾ ಆಯೋಗ ಅಲ್ಲ, ಕರ್ನಾಟಕ ಲೋಪದೋಷ ಆಯೋಗ ಅಂತ ಕರಿಬೇಕಾಗ್ತದೆ. ಇದು ತಟ್ಟಬೇಕಾಗಿದೆ. ಇವತ್ತು ಏನ್ ಸೆಷನ್ ನಡೀತಾ ಇದೆ, ನೀವು ಮಾಡಿರೋ ಆಯೋಗ ಲೋಪದೋಷದ ಆಯೋಗ, ಲೂಟಿಕೋರರ ಆಯೋಗ, ಅಯೋಗ್ಯರ ಆಯೋಗ ಅಂತಲೂ ಕೂಡ ಅಂತಿಮವಾಗಿ ತೀರ್ಮಾನಕ್ಕೆ ನಾವು ಬರಬೇಕು. ಈಗ ನಮ್ಮೆಲ್ಲರದ ಭವಿಷ್ಯ ಇದೆ, ನಮ್ಮದೆಲ್ಲದೂ ಮುಗಿತಾ ಇದೆ. ಈ 3 ಪದಗಳನ್ನು ಹಾಕಿ ಆಯೋಗವನ್ನು ಮುಚ್ಚಬೇಕು ಅಂತ ನಾನು ನೇರವಾಗಿ ಕೇಳ್ತಾ ಇದ್ದೀನಿ. ಇಷ್ಟೊಂದು ಅಪರಾಧ ಮಾಡಿರ್ತಕ್ಕಂಥವ್ರನ್ನ, ಆಮೇಲೆ ಉದ್ದಟತನ ತೋರಿಸ್ತಾ ಇರ್ತಕ್ಕಂಥ ಅವ್ರು ಏನ್ ಹೇಳ್ತಾರೆ, ಕೃಪಾಂಕ ಎಷ್ಟೋ ಮಾರ್ಕ್ಸ್ ಕೊಟ್ಟಿದ್ದೀವಿ, ಅದಕ್ಕಿಂತ ಇನ್ನೇನು ಮಾಡೋಕ್ಕಾಗುತ್ತೆ? ನೀವು ಮಾಡಿರೋ ತಪ್ಪಿಗೆ ಶಿಕ್ಷೆ ಏನು? ಮಾಡೋ ಕೆಲಸ ಮಾಡಿದ್ದೀರಲ್ಲ, ನಿಮಗೆ ಶಿಕ್ಷೆ ಏನು?
ನಾನು ಮೊದಲನೇ ಕೇಳ್ತಕ್ಕಂಥದ್ದು ನಿಮ್ಮ ಪರಿಹಾರಕ್ಕಿಂತ ನಮ್ಮ ಹೋರಾಟ. ಇಂಥ ಅಯೋಗ್ಯರು ಎಷ್ಟು ವರ್ಷ ಇದ್ರು ಕೂಡ ಇದೇ ಅಪಾಯ ಆಗುತ್ತೆ. ಆಯೋಗವನ್ನ ಬರ್ಖರ್ಚು ಮಾಡಿ ಹೊಸ ಆಯೋಗವನ್ನು ತನ್ನಿ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ನಾರಾಯಣಗೌಡರ ನೇತೃತ್ವದಲ್ಲಿ ಹೋದಾಗ ಹೇಳಿಕೆ ಕೊಟ್ಟಿದ್ದಾರೆ, ತೀರ್ಮಾನ ಮಾಡ್ತೀನಿ ಮತ್ತು ಅಧಿಸೂಚನೆ ಹೊರಡಿಸ್ತೀನಿ ಮತ್ತು ಹೊಸ ಪರೀಕ್ಷೆಗೆ ಅನುಕೂಲ ಮತ್ತು ಈ ಆಯೋಗಕ್ಕೂ ಒಂದು ಚಿಕಿತ್ಸೆಯನ್ನ ಮಾಡ್ತೀನಿ ಅಂತ. ನಿಜ, ನೀವೆಲ್ಲ ನಾವು ಹೊರಗಡೆ ಇರೋ ಜನಕ್ಕೆಲ್ಲ ನಟ್ಟು ಬೋಲ್ಟು ರಿಪೇರಿ ಮಾಡ್ತೀರಾ. ನಿಮ್ಮ ಸರ್ಕಾರದಲ್ಲಿರೋ ಅಧಿಕಾರಿಗಳಿಗೆ ನಟ್ಟು ಬೋಲ್ಟು ರಿಪೇರಿ ಮಾಡಿ. ನಮ್ಮ ನಟ್ಟು ಬೋಲ್ಟು ರಿಪೇರಿ ಮಾಡಬೇಕೆಲ್ಲ ನೆಟ್ಟಿಗಿದ್ದೀವಿ. ನಿಮ್ಮ ಅಸ್ತಿತ್ವಕ್ಕೋಸ್ಕರ, ನಿಮ್ಮ ಅನುಕೂಲಕ್ಕೋಸ್ಕರ ಅಧಿಕಾರದ ಲಾಲ್ತಲ್ಲಿ ಕೋಲನೆಯಲ್ಲಿ ಇಂಥ ವಿಚಾರವನ್ನು ಭವಿಷ್ಯವನ್ನೇ ಮರಿತಕ್ಕಂಥ ಚಿಂತನೆ ಮಾಡಿದ್ದೀರಿ. ಏನಾಯ್ತು ಆಮೇಲೆ? ಲೋಪದೋಷಗಳು ಈಗಾಗಲೇ ಇವರು ಹೇಳಿದ್ದಾರೆ. ಸೋಮಶೇಖರ್ ಅವರು ಏನಂತ ಸೋಮಶೇಖರ್ ಹೇಳಿದ್ರು, ಪರೀಕ್ಷೆಯಲ್ಲಿ ಕನ್ನಡದಲ್ಲಿ ಪರೀಕ್ಷೆ ಪತ್ರಿಕೆಯನ್ನು ಬರೆದ ಮೇಲೆ ಆಯಾ ರಾಜ್ಯದಲ್ಲಿ ಪಕ್ಷ ಬರೆದ ಮೇಲೆ ಅದನ್ನ ಇಂಗ್ಲಿಷ್ಗೆ ತರ್ಜಮೆ ಮಾಡೋದು ರೂಢಿ ಮತ್ತು ಮಾಡಬೇಕಾದ ಕರ್ತವ್ಯ. ಇವರು ಮಾಡಿರೋದೇನು? ಇಂಗ್ಲಿಷ್ನಲ್ಲಿ ಪತ್ರಿಕೆ ಬೇಕಾಬಿಟ್ಟಿ ಕನ್ನಡದಲ್ಲಿ ಅದನ್ನ ತರ್ಜಿಮೆ. ಆ ತರ್ಜಿಮೆ ಯಾವನಿಗೂ ಅರ್ಥವಾಗೋದಿಲ್ಲ. ಅವ್ರನ್ನೇ ಕುಂಡ್ರಿಸೋದು 4-5 ಸತಿ ಫೇಲ್ ಆಗ್ತಾರೆ. ಅವ್ರು ಓದಕ್ಕೆ ಬರ್ತದೆ ನೋಡ್ಬೇಕು. ಬಹಳ ಬೇಜಾರಿಂದ ಹೇಳ್ತಾ ಇದ್ದೀನಿ. ಇಂಥ ಆಯೋಗವನ್ನ ತಿರುಗೇ ನೀವು ಇಟ್ಕೊಂಡೆ ಅವ್ರ ಕೈಲೇ ರಿಪೇರಿ ಮಾಡಿಸ್ತೀನಿ, ಅವ್ರ ಕೈಲೇ ಸರಿ ಮಾಡಿಸ್ತೀನಿ ಅನ್ನೋದ್ರಲ್ಲಿ ಅರ್ಥ ಇಲ್ಲ. ನಾರಾಯಣಗೌಡರ ಡಿಮ್ಯಾಂಡ್ ಇಟ್ಟಿದ್ದಾರೆ, ಅವ್ರ ಪರವಾಗಿ ನಾನು ಇಡ್ತಾ ಇದ್ದೀನಿ. ಆಯೋಗವನ್ನು ರದ್ದು ಮಾಡಿ ಹೊಸ ಆಯೋಗವನ್ನು ರಚನೆ ಮಾಡಿ ಎಲ್ಲರಿಗೂ ಒಪ್ಪಂದ. ಇದರ ಜೊತೆಯಲ್ಲಿ ಮರುಪರೀಕ್ಷೆ ಅನಿವಾರ್ಯ, ಅಗತ್ಯ. ಸದನ ನಡೀತಾ ಇದೆ. ಈ ಸದನದೊಳಗಡೆ ಅದನ್ನು ತೀರ್ಮಾನ ಮಾಡಿ ಅಧಿಸೂಚನೆ ಹೊರಡಿಸದೆ ಹೋದ್ರೆ ಯಾರ್ಯಾರು ನಟ್ಟು ಒಟ್ಟನ್ನ ಯಾರ್ಯಾರು ಕಿತ್ತಾಕ್ಬೇಕು ಅನ್ನೋದನ್ನ ನಾವು ಒಟ್ಟಾಗಿ ಅಲ್ಲಿ ತನಕ ಹೋಗೋದಕ್ಕೆ ಬಿಡಬೇಡಿ. ಈಗಾಗಲೇ ಸದನದಲ್ಲಿದ್ದಾರೆ. ನಾನು ವ್ಯಕ್ತಿಗತವಾಗಿ ನಿಮ್ಮನ್ನು ದೂರೋದಿಲ್ಲ. ನಿಮ್ಮ ಆದ್ಯತೆ ನಟ್ಟು ಬೋಲ್ಟ್ಗಲ್ಲ, ನಿಮ್ಮ ಆದ್ಯತೆ ರಾಜ್ಯದ ಹಿತ, ರಾಜ್ಯದ ಅಭ್ಯುದಯ, ನಾಡನ್ನು ಉಳಿಸ್ತಕ್ಕಂಥದ್ದು, ಭಾಷೆಯನ್ನು ಉಳಿಸ್ತಕ್ಕಂಥದ್ರ ಕಡೆ ಗಮನ ಕೊಡಿ ಅನ್ನೋ ಮಾತನ್ನ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಇಬ್ಬರು ಜಂಟಿಯಾಗಿ ಈ ತೀರ್ಮಾನಗಳನ್ನು ತಗೊಳ್ಳೋದ್ರಿಂದ ನಾವು ಸ್ವಲ್ಪ ನೋವಿನಿಂದ ನಿಮ್ಮ ಬಗ್ಗೆ ಹೇಳ್ತಾ ಇದ್ದೀವಿ. ಯಾವ್ಯಾವುದಕ್ಕೂ ಆದ್ಯತೆ ಕೊಟ್ಕೊಂಡು ಯಾವ್ಯಾವುದೋ ಅಧಿಕಾರ ದಾಟದಲ್ಲಿ ಮಾತಾಡೋದಕ್ಕಿಂತ ಕನಿಕರ ಇರಲಿ. ಕನಿಕರ ಅಲ್ಲ, ಕರ್ತವ್ಯ. ನಿಮ್ಮ ಕರ್ತವ್ಯ ಅಂದ್ರೆ ನಿಮ್ಮಲ್ಲಿ ಇನ್ನೂ ಯಾವ್ಯಾವ ಇಲಾಖೆ, ಎಲ್ಲಾ ಕಡೆ ಭ್ರಷ್ಟಾಚಾರ. ಶಿಕ್ಷಣ ಇಲಾಖೆ ಇರಲಿ, ಆರೋಗ್ಯ ಇಲಾಖೆ ಇರಲಿ, ರೆವಿನ್ಯೂ ಇಲಾಖೆ ಇರಲಿ, ಆ ನಟ್ಟು ಬೋಲ್ಟ್ಗಳನ್ನು ಸರಿ ಮಾಡಿ. ಇಡೀ ರಾಜ್ಯದ ನಟ್ಟು ಬೋಲ್ಟ್ ಅನ್ನು ನೀವು ಸರಿ ಮಾಡಿದ್ರೆ ನೀವು ಮುಂದಿನ ದಿನಗಳಲ್ಲೂ ಕೂಡ ಅಧಿಕಾರವನ್ನು ಮಾಡೋದಕ್ಕೆ ಅವಕಾಶ ಸಿಗಬಹುದು ನಿಮಗೆ ಅನ್ನೋ ಎಚ್ಚರಿಕೆಯನ್ನು ನಾನು ಸ್ವಲ್ಪ ಕಠಿಣವಾಗಿ ಕೊಡಬೇಕಾಗ್ಬಾರ್ದು. ಏನ್ ನಡೀತಾ ಇದೆ ಸದಸ್ಯ? ಅಲ್ಲಪ್ಪ, ಇಷ್ಟೊಂದು ಒತ್ತಾಡ್ತಿದ್ದೀವಿ, ಹೋರಾಟ ಮಾಡ್ಬೇಕಾ ಈ ವಿಚಾರಕ್ಕೆ? ತಪ್ಪು ಮಾಡಿರೋರು ನೀವು, ಅನ್ಯಾಯ ಮಾಡಿರೋರು ನೀವು, ಮೋಸ ಮಾಡಿರೋರು ನೀವು, ಅಲ್ಕ ಕೆಲಸ ಆಗಿರ್ತಕ್ಕಂಥದ್ದು ನಿಮ್ಮ ಇಲಾಖೆಯಲ್ಲಿ. ನಮಗೆ ಯಾಕೆ ಈ ದುರಂತವನ್ನು ಕೊಡ್ತಾ ಇದ್ದೀರಾ? ಕಿವಿ ಕೇಳಿಸೋದಿಲ್ವಾ ನಿಮ್ಗೆ? ಕಿವುಡ್ರ, ಮೂಗ್ರ, ಕಣ್ ಕಾಣಿಸೋದಿಲ್ವಾ? ಎಲ್ಲವೂ ಆತಂಕ ಕೂತಿದ್ದೀರಲ್ಲ ಇವತ್ತೊಂದು ದಿವಸ. ಈಗಾಗಲೇ ಹೇಳಿದಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೇಳ್ತಿದ್ದೀವಿ. ಇವರೇನೋ ಹೇಳಿದ್ದಾರೆ, ಒಂದು ಭರವಸೆ ಇಟ್ಕೊಂಡಿದ್ದಾರೆ ನಾರಾಯಣಗೌಡರು. ಅವಾಗ ಯಾವಾಗಲೂ ಭರವಸೆ ಇಟ್ಕೊಂತಾರೆ, ಆಮೇಲೆ ಒದೆ ತಿಂತಾರೆ ಪಾಪ ಅವರು. ಅಂದ್ರೆ ಒದೆ ತಿನ್ನೋದು ಅಂತ ಅವ್ರು ಹೇಳಿದ್ದನ್ನ ಆಗಿರೋದಿಲ್ಲ, ಮತ್ತೊಂದು ಹೋರಾಟ. ಅವ್ರು ಹೇಳಿದ್ದನ್ನ ಆಗೋದಿಲ್ಲ, ಮತ್ತೊಂದು ಹೋರಾಟ. ಈ ರೀತಿ ಹಂಗೆ ಆಗೋದಕ್ಕೆ ಬಿಡಬೇಡಿ. ವೆಯ್ಟ್ ಮಾಡೋಣ. ಇವತ್ತು ವೆಯ್ಟ್ ಮಾಡ್ತಿರೋ, ನಾಳೆ ವೆಯ್ಟ್ ಮಾಡ್ತಿರೋ, ನಾಡದ್ದು ವೆಯ್ಟ್ ಮಾಡ್ತಿರೋ, ಈ ಕೆಲಸ ಮೊದಲು ಮಾಡಿ ತೋರಿಸ್ಲಿ. ನಮ್ಮ ಹೋರಾಟಕ್ಕೆ ಬೆಲೆ ಸಿಕ್ಕಿದೆ. ಹೋರಾಟಕ್ಕೆ ಅನ್ನೋದಕ್ಕಿಂತ ಸತ್ಯಕ್ಕೆ ಬೆಲೆ ಸಿಕ್ಕಿದೆ, ನಾಡಿಗೆ ಬೆಲೆ ಸಿಕ್ಕಿದೆ, ರಾಜ್ಯದ ಹಿತವನ್ನು ಭವಿಷ್ಯವನ್ನು ಕಾಪಾಡೋ ಜನರಿಗೆ ಭರವಸೆ ಸಿಕ್ಕಿದೆ ಅನ್ನೋದನ್ನು ಮಾಡಿ. ಇವತ್ತು ವ್ಯವಸ್ಥೆ ಅಲ್ಲ, ವ್ಯವಸ್ಥೆಯ ಬಗ್ಗೆ ಚಿಂತನೆ, ಅವ್ಯವಸ್ಥೆಯ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ತಪ್ಪು ಒಪ್ಪುಗಳನ್ನ ಯಾವ ರೀತಿ ಚಿಂತನೆ ಅಂದ್ರೆ, ತಪ್ಪು ಅವ್ರು ಮಾಡಿರೋರು, ನಾವ್ಯಾರೋ ಅಪರಾಧ ಮಾಡಿದ್ದೀವಿ ಅನ್ನೋ ರೀತಿಯಲ್ಲಿ ನಮ್ಮನ್ನು ನೋಡ್ತಾ ಇದ್ದೀರಾ. ಆ ದೃಷ್ಟಿಯಿಂದ ನಾನು ಸಂಪೂರ್ಣವಾಗಿ ವ್ಯಕ್ತಿಗತವಾಗಿ ನಮ್ಮ ಪಕ್ಷದ ಪರವಾಗಿ ಈ ಹೋರಾಟವನ್ನ, ಈ ಜಯ ಕಳಿಸೋವರೆಗೂ, ನಿಮಗೆ ನ್ಯಾಯ ಸಿಕ್ಕೋವರೆಗೂ ಯಾವ ರೀತಿ ಹೋರಾಟವಾದರೂ ಕೂಡ ನಾವು ಬೀದಿಗಳಿಗೆ ಸಿಗ್ತಾ ಇದ್ದೀವಿ. ಅವ್ರ ಜೊತೆ ಕೈ ಜೋಡಿಸ್ತೀವಿ. ಈ ತರ ಯಾರೇ ಮಾಡಿದ್ರು ಕೂಡ ಕೈ ಜೋಡಿಸ್ಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ, ನಿಮ್ದು ಕರ್ತವ್ಯ ಇದೆ. ಆ ದೃಷ್ಟಿಯಿಂದ ನಾವು ನಿಮ್ ಜೊತೆ ಇರ್ತೀವಿ ಅಂತ ಮಾತಂದೇಳಿ ಒಂದು ಅಧಿಸೂಚನೆ ಹೊರಡಿಸಿ. ಇಲ್ಲದೆ ಹೋದ್ರೆ ಮೇನ್ ಸಬ್ಜೆಕ್ಟ್ ಬರೆಯೋದಕ್ಕೆ ಎಲ್ರಿಗೂ ಬಿಟ್ಟುಬಿಡಿ. ಅಲ್ಲಿ ಸರಿಯಾದ ರೀತಿಯ ಪ್ರಶ್ನೆ ಕೊಡಿ. ಅವ್ರೆಲ್ಲ ಯಾರು ಬೇಕಾದ್ರೂ ಬರ್ಕೋತಾರ. ಅವಾಗ ಅಲ್ಲಿ ತಪ್ಪಿನ ಪ್ರಶ್ನೆ ಬರೋದೇ ಇಲ್ವಲ್ಲ. ಅಲ್ಲೂ ತಪ್ಪು ಮಾಡಿದ್ರೆ ನಿಮ್ಮನ್ನ ಏನು ಮಾಡಬೇಕು, ಯಾವ ಶಿಕ್ಷೆ ಕೊಡಬೇಕು? ಹಾಗಾಗಿ ಆಯೋಗ ಮಾಡುವ ತಪ್ಪನ್ನ ನಿಮ್ಮ ಮೇಲೆ ಹಾಕೊಂಡು ನೀವು ಇಷ್ಟೊಂದು ಎಲ್ಲರ ಕೈಲೂ ಬಯಸ್ಕೊಳ್ತಕ್ಕಂಥದ್ದನ್ನ ವ್ಯವಸ್ಥೆಗೆ ಯಾಕೆ ಹೋಗ್ತಾ ಇದ್ದೀರಾ? ನೀವು ಸಾರ್ವಜನಿಕರಿಂದ ಗೆದ್ದು ಬಂದಿರೋರು. ಇವಕ್ಕೆಲ್ಲ ಉತ್ತರ ಇವತ್ತು ಸಿಗೋದಿಲ್ಲ. ಏನ್ ತೊಂದರೆ ಅನ್ಕೋಬೇಡಿ. ಯಾವ ಗಳಿಗೆ ಬೇಕಾದ್ರೂ ಏನ್ ಬೇಕಾದ್ರೂ ಆಗುತ್ತೆ. ಅಂತ ಸಂದರ್ಭದಲ್ಲಿ ನೀವು ಆ ಸ್ಥಾನದಲ್ಲಿ ಇರ್ಬೇಕಾ ಬೇಡವಾ ಅನ್ನೋ ತೀರ್ಮಾನವೂ ಕೂಡ ಜನರು ಮಾಡಬೇಕಾಗಿರೋದು ಮತದಾರರು ಅಂದ್ರೆ ನಾವು ನೀವು. ಆ ದೃಷ್ಟಿಯಿಂದ ಇನ್ನು ಹೆಚ್ಚು ಕಠಿಣವಾಗಿರಲ್ಲ.
ಬೈ ಚಾನ್ಸ್ ತಗೋಬಹುದು, ಇವತ್ತು ಸಾಯಂಕಾಲ ನಾಳೆ ಸಾಯಂಕಾಲ. ಇಲ್ಲದೆ ಹೋದ್ರೆ ಅದನ್ನ ಯಾವ ರೀತಿ ನೀವು ನಾರಾಯಣಗೌಡ್ರೆ ಹೋರಾಟ ಮಾಡ್ತಿರೋ ಅದಕ್ಕೆ ನಾವೆಲ್ಲರೂ ಕೈ ಜೋಡಿಸ್ತೀವಿ ಅನ್ನೋ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಮಣ್ಣಿಗೆ ಮಗನಾಗಿ ಕನ್ನಡದ ಕಣ್ಣಾಗಿ ಹೋರಾಟವೇ ಉಸಿರಾಟ ಭುವನೇಶ್ವರಿಗೆ ಕನ್ನಡಕ್ಕೆ ರೇಷ್ಮೆ ಶಾಲಿನ ಹೊದಿಕೆ, ಕನ್ನಡಕ್ಕೆ ರೇಷ್ಮೆ ಶಾಲಿನ ಹೊದಿಕೆ. ಕರ್ನಾಟಕ ರಕ್ಷಣಾ ವೇದಿಕೆ ಫ್ರೆಂಡ್ಸ್, ಇವತ್ತೇನು ನಾನು ಈ ಸ್ವತಂತ್ರ ಉದ್ಯಾನವನದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂತಹ ನಾರಾಯಣಗೌಡರ ನೇತೃತ್ವದಲ್ಲಿ ನಡೆಯುತ್ತಿರುವಂತಹ ಅಹೋರಾತ್ರಿ ಧರಣಿ ಏನಿದೆ ಅದು KPSC ವಿರುದ್ಧವಾಗಿ, ಅದು ಇಲ್ಲಿಗೆ ಮುಕ್ತಾಯ ಆಗೋದಿಲ್ಲ. ಇನ್ನು 2 ದಿನ 3 ದಿನ ಎಷ್ಟು ದಿನ ಆಗುತ್ತೋ ಅಂತ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರ ಪ್ರತಿಕ್ರಿಯೆ ಬರೋ ತನಕನೂ ಇದು ಮುಂದುವರಿತಾನೆ ಇರುತ್ತೆ. ಏನು ಪ್ರತಿಕ್ರಿಯೆ ಬರುತ್ತೆ ಅವ್ರ ಕಡೆಯಿಂದ ಅಥವಾ ಈ ಹೋರಾಟ ಎಲ್ಲಿವರೆಗೂ ಮುಟ್ಟುತ್ತೆ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ನನ್ನ ಮುಂದಿನ ವಿಡಿಯೋನಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.